ಸ್ನೇಹಿತರೆ, ಈ ವಿಷಯನ ನಾನು ನಿಮಗೆ ಶೇರ್ ಮಾಡಲೇಬೇಕು. ನಾನಿವತ್ತು ಮೆಡಿಕಲ್ ಶಾಪಿಗೆ ಹೋಗಿದ್ದೆ, ಏನೋ ಒಂದು ಮೆಡಿಕೇಷನ್ ತೊಗೊಳ್ಳೋಣ, ಪ್ರಿಸ್ಕ್ರಿಪ್ಷನ್ಸ್ ಇತ್ತು ಅಂತ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಪ್ರಿಸ್ಕ್ರಿಪ್ಷನ್ಸಲ್ಲಿ ಇಲ್ಲದೆ ನನಗೊಂದು ಮೆಡಿಕೇಷನ್ ಬೇಕು ಅಂತ ಕೇಳಿದ್ರು. ಇವರು ಯಾವುದೇ ಕ್ವಶನ್ ಇಲ್ಲ, ಏನೂ ಇಲ್ಲ, ಮೆಡಿಕೇಷನ್ ತೆಗೆದು ಕೊಟ್ಟರು. ಆ ವ್ಯಕ್ತಿ ಹಣ ಕೊಟ್ಬಿಟ್ಟು ಆ ಮೆಡಿಕೇಷನ್ನ ಕೊಂಡ್ಕೊಂಡು ವಾಪಸ್ ಮನೆಗೆ ಹೋದರು. ಇಲ್ಲಿ ಫಸ್ಟ್ ನನಗೆ ಅರ್ಥ ಆಗಿದ್ದು ಮೋಸ್ಟ್ಲಿ ಗೊತ್ತಿರೋಂಥ ಪರಿಚಯ ಇರೋವಂಥ ಮೆಡಿಕೇಷನ್ ಇರಬೇಕು ಅಂತ. ನಾನು ಅಂಗಡಿಯವ್ರನ್ನ ಕೇಳಿದೆ, ಈ ಮೆಡಿಕೇಷನ್ ತೊಗೊಂಡೋದ್ರಲ್ಲ ಅವ್ರು ನಿಮ್ಗೆ ಏನಾದರೂ ಗೊತ್ತಾ ಅಂತ. ಗೊತ್ತಿಲ್ಲ, ಯಾಕೆಂದರೆ ಆ ವ್ಯಕ್ತಿ ಬಂದು ಹೆಸರು ಹೇಳಿದ ತಕ್ಷಣ ಆ ಮೆಡಿಕೇಷನ್ ತೆಗೆದುಕೊಟ್ರು. ಬಹುಶಃ ಇಲ್ಲಿ ನಾವು ಒಂದು ಸಿನಾರಿಯೋ ಅರ್ಥ ಮಾಡ್ಕೋಬೋದು. ಮೇ ಬಿ ಆ ಮೆಡಿಸಿನನ್ನು ಆ ವ್ಯಕ್ತಿ ರೆಗ್ಯುಲರ್ ಆಗಿ ಯೂಸ್ ಅಥವಾ ಆ ಮೆಡಿಸಿನನ್ನು ಮನೆಯಲ್ಲಿ ಇರೋ ಯಾರಾದರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೇವೆ. ಇಲ್ಲಿ ನಾನು ಮಾತಾಡ್ತಾ ಇರೋದು ಆ ವ್ಯಕ್ತಿಯ ಕನ್ಸರ್ನ್ ಬಗ್ಗೆ ಅಲ್ಲ. ಇಲ್ಲಿ ನಾವು ಯಾವುದೇ ಒಂದು ಡಯಾಗ್ನೋಸಿಸ್ ಇಲ್ಲದೆ, ಯಾವುದೇ ಒಂದು ಕ್ವಶ್ಚನ್ ಇಲ್ಲದೆ ಅವ್ರು ಕೇಳಿದ ತಕ್ಷಣ ಮೆಡಿಕೇಷನ್ ತೆಗೆದುಕೊಟ್ರಲ್ಲ, ಅದು ಪ್ರಾಬ್ಲಮ್. ಇಲ್ಲಿ ನಾನು ಇವತ್ತು 2 ರೀತಿಯ ವಿಚಾರಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾವು ತೊಗೊಳ್ಳೋಂಥ ಎಸ್ಪೆಷಲಿ ಕನ್ಸ್ಯೂಮರ್ ಆಗಿ ಅಥವಾ ಪೇಷಂಟ್ ಆಗಿ ನಾವು ಮೆಡಿಸಿನ್ ತೊಗೋತಾ ಇದ್ದೀವಿ ಅಂತಂದರೆ, ಯಾರೋ ಹೇಳಿದ್ರು, ರ್ಯಾಂಡಮ್ ಪರ್ಸನ್ ಬಂದು ಹೇಳಿದ್ರು, ಅಥವಾ ನಿಮ್ಮ ಚಿಕ್ಕಮ್ಮನೋ ದೊಡ್ಡಪ್ಪನೋ ಯಾರೋ ಬಂದು ಹೇಳಿದ್ರು, ಈ ಮೆಡಿಕೇಷನ್ ತೊಗೊ, ನನಗೆ ವಾಸಿಯಾಗಿತ್ತು, ನಿನಗೂ ವಾಸಿಯಾಗತ್ತೆ ಅನ್ನೋಂಥ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕು, ಮೊದಲನೇದು. ಎರಡನೇದು, ಯಾವಾಗ ಡಿಸ್ಪೆನ್ಸ್ ಮಾಡ್ತಿರ್ತೀವಿ ಅಂದರೆ ಡಿಸ್ಪೆನ್ಸ್ ಮಾಡುವಂಥ ವ್ಯಕ್ತಿ ಕನ್ಸಲ್ಟ್ ಮಾಡ್ರಪ್ಪ. ನೀವು ಫಾರ್ಮಸಿ ಮಾಡಿರೋದೇ ಕನ್ಸಲ್ಟ್ ಮಾಡೋದಕ್ಕೆ. ಫಸ್ಟು ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮೆಡಿಕೇಷನ್ನ ಡಿಸ್ಪೆನ್ಸ್ ಮಾಡಿ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನಿಮ್ಗೆ ಆ ವ್ಯಕ್ತಿ ಗೊತ್ತಿಲ್ಲ ಅಂತ ಅಂದು ಯಾರಾದರೂ ಹೊಸಬ್ರು ಬಂದು ನಿಮ್ಮ ಹತ್ರ ಮೆಡಿಕೇಷನ್ ತೊಗೋತಾ ಇದ್ದಾರೆ ಅಂತ ಅಂದರೆ ಅವರನ್ನು ಅಟ್ಲೀಸ್ಟ್ 1-2 ಕ್ವಶನ್ ಕೇಳ್ರಿ. ತೊಗೋತಾ ಇರೋರು ಯಾರು? ತೊಗೋತಾ ಇರೋರು ಒಬ್ಬರು ಪ್ರೆಗ್ನೆಂಟ್ ಲೇಡಿನಾ? ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಇದೆಯಾ? ಆ್ಯಂಟಿಬಯೋಟಿಕ್ ಹೇಗಿದ್ರೂ ಡಿಸ್ಪೆನ್ಸ್ ಮಾಡೋ ಹಾಗಿಲ್ಲ. ಈಗ ಇತ್ತೀಚಿನ ಹೊಸ ರೂಲ್ಸ್ ಪ್ರಕಾರ ಸಿರಪ್ನೂ ಯಾರು ಡಿಸ್ಪೆನ್ಸ್ ಮಾಡೋ ಹಾಗಿಲ್ಲ. ಬಟ್ ಸ್ಟಿಲ್ ಕ್ವಶನನ್ನು ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೀಯಿಂಗ್ ಎ ಫಾರ್ಮಸಿಸ್ಟ್, ದಟ್ ಈಸ್ ಯುವರ್ ರೋಲ್, ದಟ್ ಈಸ್ ಯುವರ್ ಜಾಬ್ ಡಿಸ್ಕ್ರಿಪ್ಷನ್. ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಯುವರ್ ಜಾಬ್ ಡಿಸ್ಕ್ರಿಪ್ಷನ್ಸ್, ಯು ಆರ್ ನಾಟ್ ಡೂಯಿಂಗ್ ಎನಿ ಗುಡ್ ಫಾರ್ ಮಾಡೋದಕ್ಕೆ. ಏನ್ರಿ 10ನೇ ಕ್ಲಾಸ್ ಪಾಸ್ ಆಗಿರೋನು ಡಿಸ್ಪೆನ್ಸ್ ಮಾಡ್ತಾನೆ. ಸೊ ಡೋಂಟ್ ಟೇಕ್ ದ ಪ್ರೈಡ್ ಆಫ್ ಹ್ಯಾವಿಂಗ್ ಎ ಫಾರ್ಮಸಿ ಡಿಗ್ರಿ. ನೀವು ಫಾರ್ಮಸಿಸ್ಟ್ ಆಗಿದ್ದೀನಿ ಅನ್ನೋಂಥ ಒಂದು ಅಹಂಕಾರ ಏನಿದೆ, ಆ ಒಂದು ಹೆಮ್ಮೆ ಏನಿದೆ, ದಯವಿಟ್ಟು ಅದನ್ನು ತೊಗೊಳೋದಕ್ಕೆ ಹೋಗಬೇಡಿ. ಇಫ್ ಯು ಆರ್ ನಾಟ್ ಡೂಯಿಂಗ್ ಮೆಡಿಕೇಷನನ್ನು ಜಾಸ್ತಿ ತೊಗೊಂಡ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳೋದಕ್ಕೂ ಮುಂಚೆ 2-3 ಟ್ಯಾಬ್ಲೆಟ್ ಒಟ್ಟಿಗೆ ತೊಗೊಬಿಟ್ರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಡ್ತೀನಿ, ಕ್ಲಿಯರ್ ಆಗಿಬಿಡ್ತೀನಿ. ಇದೊಂದು ಮೆತ್. ಯಾವುದೇ ಮೆಡಿಕೇಷನ್ಸ್ ಡೋಸಿನ ಪ್ರಕಾರನೇ ವರ್ಕ್ ಆಗೋದು ನಿಮ್ಮ ಬಾಡಿನಲ್ಲಿ. ನೀವು ಎಕ್ಸ್ಟ್ರಾ ತೊಗೊಂಡ್ರೂ ಅಷ್ಟೇ, ಕಡಿಮೆ ತೊಗೊಂಡ್ರೂ ಅಷ್ಟೇ, ಎಕ್ಸಸ್ಸನ್ನು ನಿಮ್ಮ ಬಾಡಿ ಹೊರಗಡೆ ಹಾಕತ್ತೆ. ಇಫ್ ಇಟ್ ಈಸ್ ಅ ಸೇಫರ್ ಮೆಡಿಕೇಷನ್ ಫಾರ್ ಯುವರ್ ಲಿವರ್. ಇವಾಗ ಏನಾದರೂ ನಿಮ್ಮ ಬಾಡಿಗೆ ಆ ಮೆಡಿಕೇಷನ್ ಸೇಫ್ ಇಲ್ಲ ಅಂತ ಅಂದರೆ ಅಡ್ವರ್ಸ್ ಎಫೆಕ್ಟ್ಸ್ಗಳು, ಇರ್ರಿವರ್ಸಿಬಲ್ ಸೈಡ್ ಎಫೆಕ್ಟ್ಸ್ಗಳು, ಅಡ್ವರ್ಸ್ ಎಫೆಕ್ಟ್ಸ್ಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಮೇ ಬಿ ಈಗಲ್ಲ ಅಂದರೂ ಮುಂದಿನ ದಿನ. ಮನೆಯ ಅಕ್ಕಪಕ್ಕ ಇರುವಂಥ ವ್ಯಕ್ತಿಗಳನ್ನು ವಿಚಾರಿಸಿದಾಗ ನನಗೆ ಇದು ಆ್ಯಕ್ಚುಲಿ ಶಾಕಿಂಗ್ ನ್ಯೂಸ್ ಆಗಿದ್ದು. ನಾನು ಅವ್ರನ್ನ ರ್ಯಾಂಡಮಾಗಿ ಕೇಳಿದ್ದು, ನಿಮಗೆ ಮೆಡಿಸಿನ್ ಯಾವ ಥರ ಇದ್ದರೆ ಮೆಡಿಸಿನ್ ವರ್ಕ್ ಆಗ್ತಿದೆ ಅಂತ ಅನಿಸತ್ತೆ ಅಂತ ಕೇಳಿದಾಗ ಅವರಿಂದ ಬಂದಿದ್ದು ರಿಯಾಕ್ಷನ್ ಏನು ಗೊತ್ತಾ? ಏನಾದರೂ ಜಾಸ್ತಿ ಮೆಡಿಸಿನ್ ನಿದ್ದೆ ಬರೋ ಥರ ಇತ್ತು ಅಂತಂದರೆ ಅದು ಪವರ್ಫುಲ್ ಮೆಡಿಸಿನ್ ಅಂತ. ಒಂದು ವೇಳೆ ನಿದ್ದೆ ಬಂದಿಲ್ಲ ಅಂದರೆ ಅದು ಪವರ್ಫುಲ್ ಮೆಡಿಸಿನ್ ಅಲ್ಲ. ಸೊ ನನಗೆ ಅವಾಗ ಅರ್ಥ ಆಗಿದ್ದು, ನಾವು ಎಷ್ಟು ಮೆಡಿಕೇಷನ್ನ ತೊಗೊಳೋದ್ರಲ್ಲಿ ಇಲ್ಲಿಟ್ರೇಟ್ ಇದ್ದೀವಿ, ಎಷ್ಟು ದಡ್ಡತನ ತೋರಿಸ್ತಾ ಇದ್ದೀವಿ ನಮ್ಮ ದೇಹನ ನಾವು ಕಾಪಾಡ್ಕೊಳ್ಳೋದ್ರಲ್ಲಿ ಅಂತ. ಸೊ ನನಗೆ ಇನ್ನೊಂದು ವಿಷಯ ಅರ್ಥ ಆಯಿತು. ಮೆಡಿಸಿನ್ ಅನ್ನೋದು 2 ಕಡೆ, ಒಂದು ಡಿಸ್ಪೆನ್ಸ್ ಮಾಡೋದ್ರ ಕಡೆಯಿಂದ, ಇನ್ನೊಂದು ಮೆಡಿಕೇಷನ್ ತೊಗೊಳೋದ್ರ ಕಡೆಯಿಂದ. ಸೊ ಐ ಥಾಟ್ ಆಫ್ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್ ಬಿಕಾಸ್ ಆಫ್ ದ್ಯಾಟ್. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಈ ವಿಚಾರದ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳುವಂಥ ಪ್ರಯತ್ನ ಪಡ್ತೀನಿ. ಯಾವ ಮೆಡಿಸಿನನ್ನು ಯಾವ ರೀತಿ ತೊಗೋಬೇಕು, ಯಾವ ಸೈಡ್ ಎಫೆಕ್ಟ್ಸ್ಗಳು ಬರಬಹುದು, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಯಾವ ರೀತಿಯ ಪ್ರಾಪರ್ ಮೆಡಿಕೇಷನ್ಸನ್ನು ನಮ್ಮ ಡೈಲಿ ಲೈಫ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ಈ ವಿಚಾರದ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಈ ವಿಚಾರಗಳು ತಿಳ್ಕೋಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಚಾರಕ್ಕೆ ಬರ್ತೀನಿ. ಮೆಡಿಕೇಷನ್ಸ್ ತೊಗೋಬೇಕಾದ್ರೆ ಪ್ರೆಗ್ನೆಂಟ್ ವುಮೆನ್, ವಯಸ್ಸಾದವರ, ಇವರು 3 ಜನ ತುಂಬಾ ದೊಡ್ಡ ಫ್ಯಾಕ್ಟರ್ ರೋಲ್ ಪ್ಲೇ ಮಾಡ್ತಾರೆ. ಒಂದು ವೇಳೆ ಮಕ್ಕಳಿಗೆ ಹೈಯರ್ ಡೋಸಸ್ ಕೊಡೋ ಹಾಗಿಲ್ಲ. ಪ್ರೆಗ್ನೆಂಟ್ ವುಮೆನ್ಗೆ ಪ್ಯಾರಾಸ್ಟಮೋಲ್ ಬಿಟ್ಟರೆ ಆ್ಯಸ್ ಎ ಫಾರ್ಮಸಿಸ್ಟ್ ನಾವು ಯಾವುದನ್ನು ಸಜೆಸ್ಟ್ ಮಾಡೋ ಹಾಗಿಲ್ಲ. ಹಾಗೆ ಸೆಲ್ಫ್ ಮೆಡಿಕೇಷನ್ಸ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. 3ನೇದು, ನೀವೇನಾದರೂ ತೀರ ವಯಸ್ಸಾಗಿತ್ತು ಅಂದರೆ ಅವರಿಗೂ ಕೂಡ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಕೇಷನ್ಸ್ ಎಕ್ಸೆಪ್ಟ್ ಪ್ಯಾರಾಸ್ಟಮೋಲ್ ನಾವು ಯಾವುದನ್ನು ಪ್ರಿಸ್ಕ್ರೈಬ್ ಮಾಡೋ ಹಾಗಿಲ್ಲ. ಸೊ ನೀವೇನಾದರೂ ಪ್ರಿಸ್ಕ್ರೈಬ್ ಮಾಡೋರು ಆಗಿದ್ದರೆ ಬೀಯಿಂಗ್ ಅ ಪರ್ಸನ್ ಲೈಫ್. ಇನ್ನು ನೀವೇನಾದರೂ ಈ ರೀತಿಯ ಆಲೋಚನೆಗಳು ಇಲ್ಲದೆ ಹೋಗಿ ಮೆಡಿಕೇಷನ್ ತೊಗೋತಾ ಇದ್ದೀರಾ ಅಂತಂದರೆ ಆ್ಯಸ್ ಎ ಪೇಷಂಟ್ ನಿಮ್ಮಷ್ಟು ದಡ್ರು ಇನ್ಯಾರೂ ಇಲ್ಲ ಅಂತ. ಸೊ ನಿಮ್ಮ ಲೈಫನ್ನು ನೀವೇ ರಿಸ್ಕಿಗೆ ಆಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಹೆಲ್ತ್ ನಿಮ್ಮ ಕೈಲೇ ಇರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಹೇಗೆ,
ಅದರ ಫುಲ್ ಪೊಟೆನ್ಷಿಯಲನ್ನು ರೀಚ್ ಆಗೋದು ಹೇಗೆ, ಅದೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಮೆಡಿಕೇಷನನ್ನು ತಗೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿ, ಎರಡೂ ಕಡೆಯಿಂದ ಪ್ರಶ್ನೆಗಳು ಬಂದರೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.